ಇನ್ನಾದ್ರೂ ಹೋಗ್ ಬರ್ಬಾರ್ದೆ? ನಾಳೆ ಹೋಗ್ ಬರ್ತೀನಿ. ನಾಳೆ ಸೋಮವಾರ ಬೇರೆ. ಎಲ್ಲ ಕೆಲ್ಸವನ್ನ ಮುಗಿಸ್ಕೊಂಡು ದೇವ್ರ ದರ್ಶನ ತೆಗೆದುಕೊಂಡ್ ಬರ್ತೀನಿ. ಅಲ್ಲ, ದಿನ ಬೆಳಗಾದ್ರೆ ಹೀಗ್ ಹೇಳಿದ್ರೆ ಹೇಗೆ? ಇಂದು ನನ್ನ ಜೊತೆಗೆ ಬಾ, ದೇವರ ಗುಡಿಗೆ ಹೋಗ್ ಬರೋಣ. ಓ, ಮುದುಕಿಯರೊಡನೆ ಬರ್ಲಿಕ್ಕೆ ಮಾನ ಬೇರೆ ಸಾಲೋದಿಲ್ಲ ನಿಮ್ಗೆ. ಏನೋ ಅಪ್ಪ, ಈಗಿನ ಕಾಲವೇ ತಿರುಗಿ ಹೋಗಿದೆ. ಗುಡಿ ಗುಂಡಾರದಲ್ಲಿ ಭಕ್ತಿ ವಿಶ್ವಾಸ ಇರ್ಬೇಕು, ದೇವರದಿಂದ್ರಲ್ಲಿ ನಂಬಿಕೆ ಇರ್ಬೇಕು. ಇಲ್ಲಿದ್ರೆ ನಂಬಿಕೆಗಳು ಹೇಗ್ ಪೂರ್ಣವಾದವು? ಅದಿರ್ಲಿ, ಈಗ ಕಡಿಗೆ ನಿಂತು ಎಷ್ಟು ದಿವಸ ಆಯ್ತು? ಸುಮಾರು ನಂಗೆ ಅಜಮಾಸು ಲೆಕ್ಕ ಬೇಡ, 2.5 ತಿಂಗಳಾಯ್ತು. ತುಂಬು ಬಸ್ರಿಯಾಗು ನನ್ನವ್ವ. ನಾವು ಮಾಸ ತುಂಬಿ ಗಂಡು ಮಗುವನ್ನು ಹರಿ. ದೇವರಿಗೆ ನಾನು ಈಗಾಗಲೇ ಹರಕೆ ಹೊತ್ತಿದ್ದೇನೆ. ಬುತ್ತಿ ಪೂಜೆ ಕಟ್ಟಿಸೋಣ, ಬ್ರಾಹ್ಮಣರಿಗೆ ಭೋಜನ ಹಾಕಿಸೋಣ. ಇಂದು ತಪ್ಪದೆ ನನ್ನ ಜೊತೆಗೆ ಬಾ, ಗುಡಿಗೆ ಹೋಗಿ ಬರೋಣ. ಮತ್ತೆ ನಿನ್ನ ಬಾಣಂತನವನ್ನ ಇಲ್ಲಿಯೇ ನಾನೇ ಮಾಡ್ತೇನೆ. ಚೊಚ್ಚಲಾದ್ರೆ ಏನಾಯ್ತು? ಬೇಕಾದ್ರೆ ನಿಮ್ಮ ಅವ್ವನು ಇಲ್ಲಿಗೆ ಬಂದು ನನಗೆ ನೆರವಾಗಬಹುದು. ನಿನಗೆ ಒಪ್ಪಿಗೆನಾ? ಅದೇನೋ ಸರಿ, ನಾವಿಬ್ರಿ ಗುಡಿಗೆ ಹೋದ್ರೆ ಮನೆಯಲ್ಲಿ ಯಾರಿರ್ತಾರೆ? ಛೀ ಹುಚ್ಚಿ, ನಾವೆಷ್ಟೊತ್ತು ಹೋಗ್ತೇವೆ, ದೀಪ ಹಚ್ಚೋದ್ರೊಳಗಾಗೆ ಬಂದು ಬಿಡ್ತೇವೆ. ಗಂಡನ ಸಲುವಾಗಿದ್ದ ನಿನ್ನ ಕಾಳಜಿ ರಾಜ್ಯಕ್ಕೆ ಹೊರತಾಗಿದೆ ನನ್ನವ. ಅಲ್ಲ, ಏನಾಗಿದೆ ಭೀಮುಗೆ? ಮೊನ್ನೆ ತಾನೇ ಬೆನಕನಹಳ್ಳಿಗೆ ಹೋಗ್ ಬಂದ. ಇವತ್ತೇನೋ ಶ್ರೀಮಂತರೊಡನೆ ಮನಸ್ತಾಪವಾಯ್ತಂತೆ. ತುಸು ಜ್ವರ, ತಲೆ ಶೂಲೆ ನಾಳೆ ಕಡಿಮೆಯಾಗಬಹುದು. ಆಮೇಲೆ ಲಿಂಗಾಷ್ಟಕ ಚೂರ್ಣವನ್ನ ಅವನಿಗೆ ಕೊಡು ಅಂತ ಹೇಳಿದ್ದೆ, ಕೊಟ್ಟಿದ್ದೀಯೋ? ಲಿಂಗಾಷ್ಟಕವೋ? ಯಾವುದದು? ಓ, ಹಿಂಗಾಷ್ಟಕವೋ ನೀವನ್ನುವುದು? ಹೌದು ನನ್ನಪ್ಪ, ಅದನ್ನಾಗ್ಲೇ ಕೊಟ್ಬಿಟ್ಟಿದ್ದೀನಿ. ಸರಿ, ನಡೆ, ಬೇಗನೆ ಹೋಗಿ ಬಂದು ಬಿಡೋಣ. ಭೀಮೋ, ಭೀಮೋ, ದೇವ್ರ ಗುಡಿಗೆ ಹೋಗಿ ಬರ್ತೇವಪ್ಪ. ಹೊರಟ್ರನುವ? ಇನ್ನು ತುಸು ಹೊತ್ತು ಮುಳುಗೋದಕ್ಕಿಂತ ಮುಂಚೆ ಹೊರಟಿದ್ರೆ ಚೆನ್ನಾಗಿತ್ತು. ಇರ್ಲವ, ಹೋಗ್ಬನ್ನಿ. ಅವ್ವ, ಆ ಕರಿಯಪ್ಪನ್ ತುಸು ಕಳಿಸ್ಕೊಡು, ಹಾಗೆ ಮಾತಾಡ್ತಾ ಮಲಗ್ತಾನೆ. ಕರಿಯಾ, ಏ ಕರಿಯಾ, ನಾಯಕರು ಕರೀತಾವ್ರೆ ನೋಡು. ಬೆಂಕಿ ಬೆಂಕಿ, ಮೈಯೆಲ್ಲ ಬೆಂಕಿ ಹತ್ತಿದೆ ನನಗೆ. ತನ್ನ ಮನಸ್ಸಿಲ್ಲದೆ ಈ ಭೂಮಿ ಮೇಲೆ ಹುಟ್ಟಿ ಬಂದ ಮಾನವನು ಈ ರೀತಿ ಕಷ್ಟ ಪಡೋದು ಯಾವ ನ್ಯಾಯ? ಜಗತ್ತೊಂದು ಸ್ಮಶಾನವಾಗಿದೆ, ಒಂದು ರಣರಂಗವದು. ಇಲ್ಲಿಯ ಒಂದೊಂದು ಅನ್ಯಾಯವು ತನ್ನೊಡನೆ ಗುದುಮರಿಗೆ ಹಾಕಲು. ದೇಹಕ್ಕೆ ತೆರವಿಲ್ಲ, ಮನಸ್ಸಿಗೂ ತೆರವಿಲ್ಲ. ರಕ್ಷಕನಾಗಲು ಒಬ್ಬನು ಹೆಣೆದಿದ್ರೆ ಅವನು ಎಷ್ಟು ಜನರನ್ನು ಅಂತ ರಕ್ಷಿಸ್ತಾನೆ? ಅಯ್ಯೋ ವಿಧಿಯೇ, ನೀನು ವಿಧಿಸಿದ ಶಿಕ್ಷೆ ಕಠಿಣತಮವಾದುದು. ಇದನ್ನು ಅನುಭವಿಸಲು ನನಗೆ ಅಖಂಡ ಸಹನೆಯನ್ನು ಕೊಡು. ಯಾರೋ ಕರಿಯಪ್ಪನೇನೋ? ಬಾ 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 ಬಾ, ಕೂತ್ಕೋ ಕೂತ್ಕೋ. ದೀಪ ಹತ್ತೇನೆ ಬುದ್ಧಿ, ಹೊರಗೆ ಮಬ್ಬು ಕವಿತಾ ಬಂತು. ದೀಪ ಬಾಯಿಯವ್ರು ಬಂದ್ಮೇಲೆ ಹಚ್ತಾರೋ, ನೀನ್ ಕೂತ್ಕೋ. ಕರಿಯ, ನಿನ್ನ ಗಿಳಿ ಲಾವಣಿನ ಹೇಳಿ ನೋಡೋಣ. ಬಹಳ ಕೇಳೋ ಮನ್ಸಾಗಿದೆ ನೋಡು. ಹೊತ್ತು ಅದಕ್ಕೆ ಸರಿಯಾಗಿದೆ. ಈ ಸೂರ್ಯನು ಪಂಜರದಲ್ಲಿಟ್ಟು ಗಿಳಿಯಂತೆ ಅತ್ತ ಮುಳುಗ್ಲಾರ ಇತ್ತ ಬೆಳಗ್ಲಾರ ಅಲ್ಲದೆ ಈ ಸ್ವರ್ಣ ಪಂಜರದಲ್ಲಿ ಗಿಳಿ ಇರಿಸ್ತಂತೆ ಬಾಯಿ ಹೊರನನ್ನ ನಿಲ್ಲಿರಿಸಿ ಹೋಗಿದ್ದಾರೆ ನೋಡು. ಹೇಳೋ ಲಾವಣಿನ. ಅಲ್ಲ ಬುದ್ಧಿ, ಅದು ಇನ್ನು ಮುಂದೆ ಯಾಕೋ ನೋಡ್ತೀಯಾ? ಹೇಳಲು ಭಯ ಆಗುತ್ತೆ ಬುದ್ಧಿ. ಅದ್ಯಾಕೋ? ಒಂದು ತಮ್ಮೆದುರಿಗೆ ನಾನು ಈ ಲಾವಣಿಯನ್ನು ಹೇಳ್ತಿದ್ನಲ್ಲ, ಅವನವ್ರು ಕೇಳಿಸ್ಕೊಂಡು ತುಸು ಹೊತ್ತು ವಿಚಾರಿಸಿ ನಿಟ್ಟುಸುರಿದು ತಾವಿರುವವರಿಗೆ ಈ ಮನೆಯಲ್ಲಿ ಆ ಲಾವಣಿಯನ್ನ ಹೇಳಲಿಕ್ಕಾಗ್ದೆಂದು ಅಪ್ಪಣೆ ಮಾಡಿದಾರೆ ಬುದ್ಧಿ. ಅವ್ವ ಕೇಳಿದಾಳಿರಲ್ಲ, ಇರ್ಲಿ ಬಿಡು. ಈಗ ಅವಳ ಮನೇಲಿ ಇಲ್ವಲ್ಲ, ಅವಳು ಬರೋದ್ರೊಳಗೆ ಹೇಳಿ ಮುಗಿಸ್ಬಿಡು. ಆಗ್ಲಿ ಬುದ್ಧಿ, ಹೇಳ್ತೀನಿ ಕೇಳಿ. ಒಂದರ ಮನೆಯಲ್ಲಿ ಮೆಡುಕುತ್ತ ಪಂಜರದಲ್ಲಿ ಗಿಳಿ ಕುಳಿತಿತ್ತು ಅಣ್ಣ. ಪಚ್ಚ ಪಯರಿನ ಅಜ್ಜ ಹಸುರಿನ ತೊಂಡೆ ಕೆಂಪಿನ ಬಣ್ಣ. ಕುಡಿಲಿಕ್ಕೆ ನನ್ನದ ಚರಿಗೆಯು ಉಣಲಿಕ್ಕೆ ತಳಿಗೆಯು ಹೊಳೆಯುವ ಚಿನ್ನ. ಮಲಗಲು ಪಂಜರ ಮಾತಿಗೆ ತರುವರು ಬಂದಿತ್ತಲ್ಲಿ ಗಿಳಿ ಬಣ್ಣ.
ಎನ್ನುವುದು ಮೋಕ್ಷ ಗಿಳಿಯ ಬಳಿಯಲದು ತೆರೆದೇ ಇದ್ದಿತು ಗಾಳಿಯ ಬಿಡುವಾಗ ಭಾಷ ಬಿಸಿಲಲ್ಲಿ ತಿರುಗುವ ಬಾಳಿಗೆ ಹೇಸುತ್ತ ನಾಡಿನ ರಸೆಯನ್ನು ಸಾರಿ ಒಂದು ನಿನ್ನೆ ಸ್ವರ್ಣ ನಿವಾಸದಿ ಅವಳಾದಿತ್ಯವ ಸೇರಿ ದಿನಗಳು ತಂದು ರಭಸದಿ ಸಾಗಿತು ಗಿಳಿ ಆಧ್ಯಾತ್ಮಿಕವಾದ ಸಕಲ ಶಕ್ತಿಯೇ ವಿಫಲವಾಗಿದೆ ಇದು ಏನು ಪ್ರಮಾದ ಹೀಗೆಂದಿದ್ದು ಗಿಳಿ ಮಿಡುಕಿದ್ದ ಮನದಲ್ಲಿ ಹಾರಬೇಕೆಂದು ಹೊರಗೆ ಚಿಲಿಪಿಲಿ ಮಾಡಿತು ಅದನ್ನು ಯಾರು ಬಿಡರು ಮಂಜಲದ ಹೊರಗೆ ಚಿಲಿಪಿಲಿ ಮಾಡಿತು ಅದನ್ನು ಯಾರು ಬಿಡರು ಮಂಜಲದ ಹೊರಗೆ ಪಂಜರದ ಹೊರಗೆ. ಬಹಳ ಚೆನ್ನಾಗಿದೆ, ಬಹಳ ಚೆನ್ನಾಗಿದೆ. ಈ ಲಾವಣಿ ಕಟ್ಟಿದವ್ರು ಯಾರ? ಒಬ್ರು ಬೆನಕನಹಳ್ಳಿ ಇದ್ರಂತೆ ಬುದ್ಧಿ. ಜಗತ್ನಲ್ಲಿ ಜೀವಿಸಿದ್ದು ಸತ್ತವರ ಅಲ್ಲ, ಹೊರಗಡೆ ಬಾಗಿಲಿನಿಂದ ಒಳ ಬಾಗಿಲಿನವರೆಗೆ ಒದರ್ತಾ ಬಂದೆ, ಯಾರು ಹೋಗ್ ಕೊಡ್ಲಿಲ್ಲ. ಏ ಕರಿಯ, ಇದೇ ಏನು ನೀನ್ ಮನೆ ಕಾಯೋ ರೀತಿ? ಓ, ಹೊರಗಡೆ ಬಾಗಿಲಲ್ಲಿ ಕಾಯ್ಕೊಂಡಿರೋ. ಬನ್ನಿ ರಾಮಣ್ಣ. ಹಾ, ಅಲ್ಲ ನೀನ್ ಯಾಕೆ ಎದ್ದು ನಿಂತ್ಕೊಂಡೆ ಭೀಮಣ್ಣ? ಕೂತ್ಕೋ ಕೂತ್ಕೋ. ಈಗ ಹೇಗಿದೆ ನಿನ್ನ ದೇಹ ಸ್ಥಿತಿ? ಪರವಾಗಿಲ್ಲ ರಾಮಣ್ಣ. ಅಂದಹಾಗೆ ಮನೇಲಿ ಯಾರು ಕಾಣಿಸ್ತಾ ಇಲ್ವಲ್ಲ? ಎಲ್ಲಿ ಹೋಗಿದ್ದಾರೆ ಸುಭದ್ರಮ್ಮನವರು, ಲಕ್ಷ್ಮಮ್ಮನವರು ಎಲ್ಲ? ಇಲ್ಲೇ ಗುಡಿಗೆ ಹೋಗಿದ್ದಾರೆ. ಇಷ್ಟು ತಡ ಮಾಡಿ? ಅಲ್ಲ ಭೀಮಣ್ಣ, ಈ ಬೇವಿನ ಹಳ್ಳಿಯಲ್ಲಿ ನಾಯಕರು ವಂಶಸ್ಥರೆಲ್ಲರೂ ಬಹಳ ಎಚ್ಚರಿಕೆಯಿಂದ ಇರಬೇಕು ಅನ್ನುವ ವಿಚಾರವನ್ನು ನೀನು ಅವರಿಗೆ ಹೇಳಲಿಲ್ವಾ? ಅಲ್ಲ, ಇವತ್ತಿನ ವಿಚಾರ ಏನು? ಬಹಳ ವಿಕೋಪಕ್ಕೆ ಹೋಯ್ತಂತಲ್ಲ. ಕೇಳಿ ತಿಳಿದವರಿಗೆ ಹೆಚ್ಚಿಗೆ ಏನ್ ಹೇಳೋದಿದೆ ರಾಮಣ್ಣ? ನೋಡ್ ಭೀಮಣ್ಣ, ಲಕ್ಕನ್ ನೋಡಿ ಅವರ ಒಪ್ಪನ್ನು ಬೆಳೆದವರು ಅಲ್ಲಿ ಹೇಳಿ ಹೆಸರಿಲ್ಲದಂತೆ ಬದುಕಬೇಕಾಗುತ್ತೆ. ಇವತ್ತು ನಿನ್ನ ಮೈ ಮೇಲೆ ಈ ರೀತಿ ಕೈ ಮಾಡ್ಲಿಕ್ಕಿದ್ದ ಅವರಿಗಿದ್ದ ಕಾರಣಗಳಾದ್ರೂ ಏನು? ಕೈ ಹತ್ತಲಿಕ್ಕೆ ಕಾರಣ ಬೇಕೆ? ಅವ್ರ ಕಣ್ಣಿಗೆ ನಾನು ಒತ್ತದೇ ಒಂದು ಕಾರಣ. ಅದು ಹೌದು ಭೀಮಣ್ಣ. ನೋಡು, ನಾವೆಲ್ಲ ಈಗ ಮುದುಕರಾಗ್ಬಿಟ್ಟಿದೀವಪ್ಪ. ನಮ್ಮ ಮಾತನ್ನೆಲ್ಲ ಯಾರು ಕೇಳ್ತಾರೆ ಹೇಳು? ಆದ್ರೆ ನೀನು ಮಾತ್ರ ಇವತ್ತಿನವನಾದ್ರೂ ಕೂಡ ನಮ್ಮ ಹಾಗೆ ಹಲವರಂತೆ ಇದೆಯನು. ಲಕ್ಕಣ್ ನಡೆಯರ ಧ್ಯೇಯಗಳನ್ನು ಪಾಲಿಸಬೇಕು ಅಂತ ಇಷ್ಟು ದಿನ ಸಾಹಸ ಪಟ್ಟೆ. ನೀವು ಹಾಕೊಟ್ಟು ಗೆರೆಯನ್ನು ದಾಟಬಾರ್ದು ಅಂತ ಶ್ರಮ ಪಟ್ಟೆ. ಇದೆರಡೂ ನನ್ನಿಂದ ಆಗ್ಲಿಲ್ಲ. ಇನ್ನು ಕೆಲವು ದಿನ ನನ್ನ ಮನಸ್ಸಿಗೆ ಬಂದ ಹಾಗೆ ಈ ಜೀವನವನ್ನು ನಡೆಸಿ ಈ ಜೀವನ ಸಾರ್ಥಕಗೊಳಿಸ್ಬೇಕು ಅಂತಿದ್ದಾನೆ. ತಮ್ಮ ಆಶೀರ್ವಾದ ಇರಲಿ. ಅದಿರ್ಲಿ. ನೋಡು ಭೀಮಣ್ಣ, ನೀನು ನನ್ನ ಇನ್ನೊಂದು ಮಾತನ್ನು ಕೇಳಬೇಕಾಗುತ್ತೆ. ಅಪ್ಪಣೆ ಆಗಲಿ. ನೋಡು ಭೀಮು, ಇವತ್ತಿನ ಪರಿಸ್ಥಿತಿ ನೋಡಿದ್ರೆ ನೀನು ಇದೇ ಬೇವಿನಹಳ್ಳಿಯಲ್ಲಿ ಇರೋದು ಸ್ವಲ್ಪ ಅಪಾಯ ಅಂತ ಕಾಣಿಸುತ್ತೆ. ಅದಕ್ಕೋಸ್ಕರ ಒಂದು 4 ದಿವಸದ ಮಟ್ಟಿಗೆ ನೀನು ಬೇರೆ ಎಲ್ಲಾದ್ರೂ ಹೋಗಿ ಇರೋದು ಒಳ್ಳೇದು ಅಂತ ನನಗನ್ಸುತ್ತೆ. ಹಿರಿಯರು ಈ ರೀತಿ ಆಜ್ಞಾಪಿಸಬಹುದು ಅಂತ ಎನಿಸಿರ್ಲಿಲ್ಲ. ಅಲ್ಲ, ನಾನು ಬೇವಿನಹಳ್ಳಿಯನ್ನು ಬಿಟ್ಟು ಹೋಗೋದಾದ್ರೆ ಅಲ್ಲಿಗೆ ನನ್ನ ಹೊಲ ಮನೆಯನ್ನೆಲ್ಲ ದಾನ ಮಾಡ್ಲೇನು? ನನಗೆ ನಮ್ಮಿಗಿಂತ ಈ ಜನರಿಗೆ ವಿಶ್ವಾಸಘಾತ ಮಾಡ್ಲೇನು? ನೀನೊಂದು ಕೆಲಸ ಮಾಡ್ಬೇಕು. ಒಂದು ಸ್ವಲ್ಪ ದಿವಸದ ಮಟ್ಟಿಗೆ ಈ ನಮ್ಮ ಬೇವಿನಹಳ್ಳಿಯಿಂದ 4 ಮೈಲಿ ಆಚೆಗಿರೋ ಆ ಇಂಚಲಾಪುರದಲ್ಲಿ ಹೋಗಿರು. ಅದು ಈ ಶ್ರೀಮಂತರಿಗೆ ಸೇರಿದ ಸೀಮೆ ಅಲ್ಲ, ಅದೇನಿದ್ರು ಸರ್ಕಾರದ ಸೀಮೆ. ನೀನಲ್ಲಿ ಇಟ್ಕೊಂಡು ಈ ಊರಿನ ಜನರ ಹಿತವನ್ನೂ ಕಾಪಾಡಬಹುದು, ಇದ್ರ ಜೊತೆಗೆ ನಿನ್ನ ಹೊಲ ಮನೆಗಳನ್ನು ನೋಡ್ಕೊಳ್ಬಹುದು. ಆಗಿ ವಿಚಾರ ಮಾಡ್ತೇನೆ. ಆದ್ರೂ ರಾಮಣ್ಣ, ಬೊಗ್ಗಿ ನಡೆದು ನನ್ನ ಜೀವನ ಶೈಲಿ ಬಚ್ಚಿ ಹೋಗಿದೆ. ಒಮ್ಮೆ ಎತ್ತರವಾಗಿ ನಿಂತು ಹೇಳೋದನ್ನು ಹೇಳಿ ಮಾಡೋದನ್ನು ಮಾಡಿ ತೂರ್ ಕೊಡ್ಬೇಕು ಅಂತಿದ್ದೇನೆ ರಾಶ್ಯ. ಆದ್ರೆ ಭೀಮಣ್ಣ, ಯಾವುದಕ್ಕೂ ದುಡುಕಬಾರದು. ಜೀವನದಲ್ಲಿ ಸಂಯಮ ಇರಬೇಕು. ಅಂದಾಗೆ ನಾನು ಇನ್ನು ಹೆಚ್ಚೊತ್ತು ಮಾತನಾಡ್ತಾ ಕೂತ್ಕೊಳ್ಳೋದಿಲ್ಲ. ನೀನು ಹೋಗಿ ಸ್ವಲ್ಪ ವಿಶ್ರಾಂತಿ ತಗೋ. ನಾನು ನಾಳೆ ಬಂದು ಮತ್ತೆ ನಿನ್ನ ಭೇಟಿ ಮಾಡ್ತೇನೆ. ಆಗ್ಲಿ, ಬರ್ತೇನೆ. ಏ ಕರಿಯ, ರಾಮಣ್ಣವ್ರಿಗೆ ದಾರಿ ತೋರಿಸಲೇ. ಶ್ರೀಮಂತರೇ, ಈ ಕತ್ತಲೆಯು ಎಷ್ಟೊಂದು ಅಚಲವಾಗಿದೆ. 3 ಮತಾಪಿನ ಪೆಟ್ಟಿಗೆಗಳನ್ನು ಸುಟ್ಟರೂ ಈ ಕತ್ತಲೆಯು ಸರಿಯಲಾರದು. ದೇವರ ಸನ್ನಿಧಿಯಲ್ಲೂ ಹೀಗೆ ಕಡುಗತ್ತಲೆ ಇರಬೇಕೆ? ಛೇ! ಸಣ್ತಮ್ಮ, ಆ ಕೆಂಪಗಿನ ನಿಶಾನೆಯನ್ನು ಬಿಟ್ಟು ಕಸೂತಿಯ ಸುಂದರಿಯನ್ನು ಮಾತ್ರ ಹಿಡಿಬೇಕು. ಆ ಚಿಂತೆ ಬಿಟ್ಬಿಡಿ ಒಡೆಯರೆ, ನಾನ್ ನೋಡ್ಕೊಳ್ತೀನಿ. ಅರೇ, ಇದೇನಿದು? ನೆನೆಸುವುದರಲ್ಲಿ ಬೇಟೆಯು ನಮ್ಮೆದುರಿಗೆ ಬಂದು ಬಿಟ್ಟಿತ್ತಲ್ಲ. ಇದೇ ಏನು ನೀವ್ ಹೇಳಿದ ಬೇಟೆ? ಹೌದು ಹೌದು, ಅವರೇ ಇವರು.
ಪೂಜಾರಿ ತುಸು ತರ್ಸ್ಕೊಂಡ್ಬಿಟ್ರು. ಮುಂದಿನ ಸಲ ಪ್ರದಕ್ಷಿಣೆಯಲ್ಲಿ ಹಿಡ್ಬಿಡೋಣಂತೆ. ಆಯ್ತು ಒಡೆಯರೆ, ನನಗೂ ಏನೋ ಇರ್ಬೇಕಾಗಿ ತುಸು ಮುಂಜಾರ್ಬಿಟ್ರು. ಈ ಸಲ ಕೊಡೋದು ಬೇಡ. ತಯಾರಾಗಿ ಓಂ ಶ್ರೀ ಶಂಕರಾಯ ನೀಲಕಂಠಾಯ ನಂಜುಂಡೇಶ್ವರಾಯ ಶಂಕರ. ಇದೇನಿದು? ದೇವರ ಗುಡಿಯಲ್ಲಿಯೂ ಗಲಾಟೆಯೇ? ಯಾರು ತೊಲೆಯಲಿಲ್ಲ? ಓಂ ಶಂಕರ ನಂಜುಂಡೇಶ್ವರಾಯ ನೀಲಕಂಠಾಯ. ಅದೇ ಲಕ್ಷ್ಮಣನವ್ರು ಬೇರೆ ಬಂದಾಗ ಕಾಣ್ತಾ ಇದೆಯಲ್ಲ. ಲಕ್ಷ್ಮಣನವರೇ, ಇದೇನ್ ತಾಯಿ ಇಷ್ಟು ತಡ ಮಾಡಿ ಬಂದ್ರೇಕೆ ಇವತ್ತು? ಓಹ್, ಬಾಯಿ ಊರ್ನು ಬೇರೆ ಕರ್ಕೊಂಡ್ ಬಂದಿದ್ದೀರಾ? ತಾಯಿ, ದಯವಿಟ್ಟು ನಾಯಕರಿಗೆ ಹೇಳಿಬಿಡಿ, ಗುಡಿಯ ಪಕ್ಕದಲ್ಲೇ ನನಗೊಂದು ಮನೆ ಕಟ್ಟಿಸಿಕೊಡಲು ಹೇಳಿ. ಆಗ ನೀವು ಅಪರಾತ್ರಿಯಲ್ಲಿ ಬಂದರೂ ಇಲ್ಲಿ ಯಾರ ಭಯನೂ ಇರೋದಿಲ್ಲ. ಒಳ್ಳೆದಾಗಿ. ಕರೆಯುತ್ತಿದೆ ದೂರದ ಗುರಿ ಎಂದು ಸಹಿಸುವೆ ಬಾಳಿನ ಪರಿ. ಮುಗಿ ಕರೆಯುತ್ತಿದೆ ದೂರದ ಗುರಿಯೇ ಎಂದು ಸಹಿಸುವೆ ಬಾಳಿನ ಪರಿ. ಬಿಡಬೇಕೇ ನಿನ್ನ ಹುಟ್ಟಿ ದೂರ, ಬಿಡಬೇಕೇ ನಿನ್ನ ಸುತ್ತಲ ಜನರ, ಬಿಡಬೇಕೇ ನಿನ್ನ ಹುಟ್ಟಿ ದೂರ, ಬಿಡಬೇಕೇ ನಿನ್ನ ಸುತ್ತಲ ಜನರ. ಹೋಗಿ ಕರೆಯುತ್ತಿದೆ ದೂರದ ಗುರಿ ಎಷ್ಟು ಸಹಿಸುವೆ ಬಾಳಿನ ಪರಿ, ಎಷ್ಟು ಸಹಿಸುವೆ ಬಾಳಿನ ಪರಿ. ಇಷ್ಟೊಂದು ಕತ್ಲಾಯ್ತಲ್ವಾ ಅತ್ತೆ? ಹೌದು ಹೌದು, ಭೀಮು ಒಬ್ನೇ ಮನೇಲಿ ಇರ್ತಾನೆ. ಈಗ ಹೇಗಿದೆ ಪ್ರಕೃತಿ? ಹೋಗ್ ಬಂದ್ರ ಗುಡಿಗೆ? ಹೋಗ್ ಬಂದ್ವಿ. ಬಾ ಕೂತ್ಕೋ. ಇವತ್ತು ನಿನ್ನ ಮುಖ ಇಷ್ಟ ಯಾಕೆ ಮಾಡಿದೆ? ಇಲ್ಲ, ಏನೂ ಇಲ್ಲ. ನೀನಿಲ್ಲ ಅಂದ್ರು ಅದುರುತ್ತಿರೋ ನಿನ್ನ ತುಟಿಗಳು ಏನನ್ನು ಹೇಳ್ತಿದ್ಯಲ್ಲ. ತುಂಬಿ ಬಂದ ನಿನ್ನ ಕಣ್ಣುಗಳು ಒಂದು ಕರುಣೆಯ ಕಥೆಯನ್ನೇ ಹೇಳ್ತಿದ್ಯಲ್ಲ. ಇಲ್ಲ, ಏನೂ ಇಲ್ಲ. ಅಂಥದ್ದೇನಾಯ್ತು ಹೇಳು. ನಿನ್ನ ಕಷ್ಟವನ್ನು ಕಳೆಯೋದಷ್ಟು ನಿತ್ರಾಣನಂತ ತಿಳಿದಿಯಾ ನನಗೆ? ನಾನಿನ್ ಮುಂದೆ ಆ ಈಶ್ವರ ಗುಡಿಗೆ ಹೋಗೋದಿಲ್ಲ. ಯಾಕೆ? ಅಂಥದ್ದೇನಾಯ್ತು? ಆ ಗುಡಿ ಪವಡಿಯಲ್ಲಿ ಮೊದ್ಲೇ ಕತ್ಲು. ಯಾರೋ ಇಬ್ರು ನಿಂತಂತ ಬೇರೆ ಕಾಣ್ತು. ಅವ್ರೇನಂದ್ರು ನಿನ್ಗೆ? ತಮ್ಮವ್ರಿಗೆ ಗುನ್ಗುಟ್ಟಿದ್ರು. ಇವ್ರೇ ಯಾರು ಅಂತ ಎರಡು ಧ್ವನಿ ಬೇರೆ ಬಂತು. ಮುಂದೆ ಅತ್ತೆಯವರು ಇನ್ನೊಂದು ಪ್ರದಕ್ಷಿಣೆ ಹಾಕೊಂಡು ಹೋದ್ರು. ನಾ ಮಾತ್ರ ಹೆದ್ರಿ ಸುಮ್ನೆ ನಿಂತೆ. ಅಷ್ಟರಲ್ಲಿ ಪೂಜಾರಪ್ಪ ಬಂದ. ಅವಾಗ ನನ್ ಮನಸ್ಸಿಗೆ ನೆಮ್ಮದಿ ಸಿಕ್ತು. ಸುಭದ್ರಾ, ಇನ್ನು ಮುಂದೆ ನೀನ್ ಗುಡಿಗೆ ಹೋಗ್ಬೇಡ. ಇವತ್ತು ನೀನು ಬದುಕುಳಿದಿದ್ದ ಹೆಚ್ಚು. ದೇವ್ರ ದಯೆ ಇತ್ತು ಅನ್ಬೇಕು. ನನಗೆ ಒಂದು ಹಂಚಿಕೆ ಹೊಡೆದಿದೆ. ನಾವ್ ಈ ಊರನ್ನ ಬಿಟ್ಬಿಟ್ರೆ ಹೇಗೆ? ಅವ್ವಯ್ಯ, ನಾವ್ ಈ ಊರನ್ನ ಬಿಟ್ಟು ಹೋಗಲಾರು ಎಲ್ಗೆ ಅಂತ. ಇಲ್ಲೇ 4 ಮೈಲಿ ದೂರದಲ್ಲಿ ಇಂಚಲಾಪುರವಿದೆಯಲ್ಲ, ಅದು ದೇಶಗತಿಯದಲ್ಲ, ಸರ್ಕಾರದ ಹಳ್ಳಿ. ಅಲ್ಲೇ ಒಂದು ಮನೆಯನ್ನ ಮಾಡಿ ಇಲ್ಲಿ ವ್ಯವಹಾರಗಳನ್ನೆಲ್ಲ ನೋಡ್ಕೊಂಡ್ರಾಯ್ತು. ಸರಿ, ನೀವ್ ಹೇಗ್ ಹೇಳ್ತೀರೋ ಹಾಗೆ ಆಗ್ಲಿ. ಸರಿ, ಹಾಗ ಇನ್ ಮುಂದೆ ಇಂಚಲಾಪುರದಲ್ಲೇ ಒಂದು ಮನೆಯನ್ನ ಮಾಡ್ಬೇಡ. ಹತ್ತಿರದಲ್ಲೇ ನದಿ, ಸುತ್ತೆಲ್ಲ ಹಸಿರು. ಈ ಹಾಳು ಬೇವಿನ ಹಳ್ಳಿಯನ್ನ ಶಾಶ್ವತವಾಗಿ ಬಿಟ್ಬಿಡೋಣ. ಸರಿ, ನಿಮ್ ಸಂತೋಷನೇ ನನ್ ಸಂತೋಷ. ಹೊತ್ ಬೇರೆ ಮುಳುಗ್ತಾ ಇದೆ, ಅಡ್ಗೆ ಮಾಡ್ತೀನಿ. ಆಗಿ ಹೋಗ್. ಈ ಎಲ್ಲ ಸಮಸ್ಯೆಗಳು ಹೇಗ್ ಬಗೆಹರಿತವೋ ಗೊತ್ತಿಲ್ಲ. ಇವತ್ತು ಮುಂಜಾನೆ ಈ ಬಂಡ್ರು ನನ್ನ ಜೋತರಕ್ಕೆ ಕೈ ಹಾಕುದು. ಇನ್ನು ನನ್ನ ಮಾನಕ್ಕೆ ಮಸಿ ತೊಡೆಯವರೇ ಅವರು. ಸಾಹಸಧನನಾಗದವನು ಮಾನಧನ